ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಏನನ್ನ ಜೀವನದಲ್ಲಿ ಸಂಪಾದನೆ ಮಾಡಬೇಕು ಮಹಾಭಾರತ ತಿಳಿಸಿಕೊಡುತ್ತದೆ. ಏಕ ಕ್ಷಮಾವತಾಂ ದೋಷೋ ದ್ವಿತೀಯೋ ನೋಪಲಭ್ಯತೆ ಯದ್ದೇನಂ ಕ್ಷಮಯಾ ಯುಕ್ತಂ ಅಶಕ್ತಂ ಮನ್ಯತೆ ಜನಾಃ. ಜೀವನದಲ್ಲಿ ಒಂದು ಕ್ಷಮ ಎನ್ನುವಂತಹ ಗುಣವನ್ನು ಸಂಪಾದನೆ ಮಾಡಿಬಿಟ್ರೆ ನಮಗೆ ಯಾವುದೇ ತರಹದ ಸಮಸ್ಯೆಗಳು ಬರೋದೇ ಇಲ್ಲ. ಆದರೆ ಜನರೆಲ್ಲರೂ ಕೂಡ ಇವನು ದುರ್ಬಲ, ಅಶಕ್ತ, ಇವನ ಕೈಯಲ್ಲಿ ಏನು ಆಗೋದಿಲ್ಲ ಅಂತ ಹೇಳಿ ತುಂಬಾ ಹೀಯಾಳಿಸ್ತದೆ ಜಗತ್ತು. ಆದರೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾವು ಸೋಸ್ಯ ದೋಷೋ ನ ಮಂತವ್ಯ ಕ್ಷಮಾ ಹಿ ಪರಮಂ ಬಲಂ ಕ್ಷಮಾ ಗುಣೋ ಹಿ ಅಶಕ್ತಾನಾಂ ಶಕ್ತಾನಾಂ ಭೂಷಣಂ ಬಲಂ. ಮಹಾಭಾರತ ಹೇಳ್ತದೆ, ಅಯ್ಯೋ ಆಗೋದಿಲ್ವಾ, ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕಂತಂದ್ರೆ ಜಗಳವೇ ಹುಟ್ಟೋದಿಲ್ಲ ನೋಡ್ರಿ. ಕ್ಷಮಾ ಎನ್ನುವಂತಹ ಗುಣ ಇದ್ಬಿಟ್ರೆ ಜಗಳವೇ ಹುಟ್ಟೋದಿಲ್ಲ, ತಲೆ ಬಿಸಿ ಇಲ್ಲ, ತಾಪತ್ರಯಗಳೇ ಬರೋದಿಲ್ಲ. ಆದರೆ ಇದು ಯಾರಲ್ಲಿ ಇರಬೇಕು? ಮುಖ್ಯವಾಗಿ ಅತ್ಯಂತ ದುರ್ಬಲನಾಗಿರ್ತಾನೆ, ಅವನ ಕೈಯಲ್ಲಿ ಏನು ಆಗೋದೇ ಇಲ್ಲ. ಆದರೆ ಅವನು ಮುಖ್ಯವಾಗಿ ಸಂಪಾದನೆ ಮಾಡಬೇಕಾಗಿದ್ದು ಕ್ಷಮಾ ಎನ್ನುವಂತಹ ಗುಣವನ್ನು ಸಂಪಾದನೆ ಮಾಡಬೇಕು. ಹಾಗಾದರೆ ಅವನಿಗೇನು ತೊಂದರೆ ಬರೋದಿಲ್ಲ. ಆದರೆ ಬಲ ಇದ್ದಂತಹ ವ್ಯಕ್ತಿ, ಅವನಲ್ಲಿ ಈ ಕ್ಷಮಾ ಎನ್ನುವಂತಹ ಗುಣ ಇದ್ಬಿಟ್ರೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಾನೆ ಅವನು. ಹಾಗಾಗಿ ಜೀವನದಲ್ಲಿ ಕ್ಷಮಾ ಎನ್ನುವಂತಹ ಗುಣವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತದೆ. ಶಾಂತಿ ಖಡ್ಗಕರೇಯಸ್ಯ ದುರ್ಜನ ಕಿಂ ಕರಿಷ್ಯತಿ ಅಂತ. ಶಾಂತಿ ಅಂದರೆ ಶಾಂತನಾಗಿರಬೇಕು. ಯಾರಾದರೂ ಬಂದು ಹೊಡಿತಾರೆ ಅಥವಾ ಬೈತಾರೆ, ಹೀಯಾಳಿಸ್ತಾರೆ ಜಗತ್ತಿನಲ್ಲಿ, ತಲೆ ಕೆಡಿಸ್ಕೊಳ್ಬಾರದು. ಅವನೇ ನೋಡ್ತಾನೆ, ಇವನಿಗೇನು ಬೈದರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಶಾಂತಿ ಎನ್ನುವಂತಹ ಅವನದಲ್ಲಿ ಖಡ್ಗ ಇದೆ, ಅವನ ಹತ್ರ ಆಯುಧ ಇದೆ. ಹಾಗಾಗಿ ಅವನನ್ನ ಬೈಯಕೂಡದು, ಅವನನ್ನ ಬೈದ್ರೆ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳುತ್ತದೆ. ಅದಕ್ಕೆ ಒಂದು ಮಹಾಭಾರತ ಉದಾಹರಣೆ ಕೊಡುತ್ತದೆ. ಹುಲ್ಲಿನ ಸಮುದಾಯ ಇರುತ್ತದೆ, ಅಲ್ಲಿ ಹೋಗಿ ಒಂದು ಬೆಂಕಿಯನ್ನ ಗೀಚಿ ಹಾಕಿಬಿಟ್ರೆ ಇಡೀ ಪ್ರದೇಶ ಎಲ್ಲವೂ ಸುಟ್ಟು ಹೋಗಿಬಿಡುತ್ತದೆ. ಆದರೆ ಯಾವ ಪ್ರದೇಶದಲ್ಲಿ ಹುಲ್ಲೇ ಇರೋದಿಲ್ಲವೋ ಅಲ್ಲಿ ನೀವು ಬೆಂಕಿ ಹಾಕಿ ಕಡ್ಡಿಯನ್ನು ಗೀಚಿ ಹಾಕಿ ಏನಾಗುತ್ತೆ? ಶಾಂತವಾಗಿ ಆಗುತ್ತೆ. ಅದಕ್ಕೆ ಅತುರಣೇ ಪತಿತೋ ವನ್ಹಿ ಸ್ವಯಮೇವೋಪಶಾಮ್ಯತಿ. ಮಹಾಭಾರತ ಹೇಳುತ್ತದೆ, ತೃಣ ಇಲ್ಲದೆ ಇರುವಂತಹ, ಹುಲ್ಲಿಲ್ಲದೆ ಇರುವಂತಹ ಪ್ರದೇಶದಲ್ಲಿ ಹಾಕಿದರೆ ಅಲ್ಲಿ ಸ್ವಯಂ ತಾನೇ ಶಾಂತವಾಗಿ ಹೋಗುತ್ತೆ. ಆದರೆ ಇದರಲ್ಲಿ ನಾವು ಒಂದು ವಿಚಾರ ಮಾಡಬೇಕು, ಎಲ್ಲರಲ್ಲಿಯೂ ಕ್ಷಮಾಗುಣವನ್ನು ತೋರಿಸಬಾರದು. ಯಾರು ಕೆಟ್ಟದನ್ನು ಮಾಡ್ತಾರೆ, ಬಹಳ ನೀಚರಾಗಿರುತ್ತಾರೆ, ಅವರಲ್ಲಿ ನಾವು ಕ್ಷಮಾಗುಣವನ್ನು ತೋರಿಸಬಾರದು. ಯಾರು ಪಶ್ಚಾತ್ತಾಪವನ್ನು, ತಪ್ಪು ಮಾಡಿರ್ತಾರೆ, ಪಶ್ಚಾತ್ತಾಪವನ್ನು ಬಿದ್ದಿರ್ತಾರೆ, ಇನ್ಮೇಲೆ ತಪ್ಪನ್ನೇ ಮಾಡೋದಿಲ್ಲ, ನಮಗೆ ಕ್ಷಮೆ ತೋರಿಸಿ ಅಂತ ಯಾರು ಹೇಳ್ತಾರೆ ಪ್ರಾಮಾಣಿಕವಾಗಿ, ಅವರ ಮೇಲೆ ಕ್ಷಮಾವನ್ನು ತೋರಿಸಬೇಕು ಅಂತ ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.